ಗೌರಿಬಿದನೂರು ತಾಲೂಕಿನ ಹಾಲಗನಹಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ಭಾರೀ ಅವ್ಯವಹಾರ ನಡೆದಿರುವ ಆರೋಪ ಕೇಳಿಬಂದಿದೆ. ಇದು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆತಂಕ ಮೂಡಿಸಿದೆ. ಪೋಸ್ಟ್ ಆಫೀಸ್ ಅಧಿಕಾರಿ ರಮ್ಯಾ ಎಂಬುವರು ಸಾರ್ವಜನಿಕರ ಉಳಿತಾಯ ಹಣ ದುರುಪಯೋಗ ಪಡಿಸಿಕೊಂಡು 1 ಕೋಟಿ ರೂಪಾಯಿಗೂ ಹೆಚ್ಚು ಹಣ ಗುಳುಂ ಮಾಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ. ಪೋಸ್ಟ್ ಆಫೀಸ್ನ ವಿವಿಧ ಉಳಿತಾಯ ಹಾಗೂ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಹಣ ಜಮಾ ಮಾಡಿದ್ದ 200ಕ್ಕೂ ಹೆಚ್ಚು ಖಾತೆದಾರರ ಖಾತೆಗಳಿಂದ ಹಣ ಕಾಣೆಯಾಗಿದೆ. ಸಾರ್ವಜನಿಕರಿಂದ ನಗದು ರೂಪದಲ್ಲಿ ಹಣ ಸ್ವೀಕರಿಸಿ ಆ ಹಣವನ್ನು ಖಾತೆಗಳಿಗೆ ಜಮಾ ಮಾಡದೆ ಸ್ವಂತ ಬಳಕೆಗೆ ತೆಗೆದುಕೊಂಡಿದ್ದಾರೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಖಾತೆಗಳಲ್ಲಿ ಹಣ ಇಲ್ಲದಿರುವುದು ಗೊತ್ತಾದ ನಂತರ ಗ್ರಾಹಕರು ಪೋಸ್ಟ್ ಆಫೀಸ್ಗೆ ತೆರಳಿ ವಿಚಾರಣೆ ನಡೆಸಿದರೂ ಸಮರ್ಪಕ ಉತ್ತರ ಸಿಗದ ಹಿನ್ನೆಲೆ ಆಕ್ರೋಶಗೊಂಡಿರುವ ಸಾರ್ವಜನಿಕರು ಪೋಸ್ಟ್ ಆಫೀಸ್ಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದರು. ಇದರಿಂದ ಕೆಲಕಾಲ ಸ್ಥಳದಲ್ಲಿ ಉದ್ವಿಗ್ನ ವಾತಾವರಣ ನಿರ್ಮಾಣವಾಯಿತು. ಸತೀಶ್ ಕುಮಾರ್ ಅಂತ ನಮ್ದು ಹಾಲಗನಹಳ್ಳಿ. ನಾನು ಬಂದು ಇಲ್ಲಿ ಪೋಸ್ಟ್ ಆಫೀಸ್ ಹತ್ರ ರಮ್ಯಾ ಅನ್ನೋ ಹುಡುಗಿ ಇಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ನಾನು 19ನೇ ತಾರೀಕು 8ನೇ ತಿಂಗಳು 25ನೇ ತಾರೀಕು 5 ಲಕ್ಷ ಅಮೌಂಟ್ ಕಟ್ಟಿದ್ದೆ ಇಲ್ಲಿ. ಬಟ್ ಒಂದು 14ನೇ ತಾರೀಕು 10ನೇ ತಿಂಗಳು ಅಂದ್ರೆ 2 ತಿಂಗಳಾದ್ಮೇಲೆ ನಾನು ಒಂದು 5,000 ರೂಪಾಯಿ ಬಡ್ಡಿ ಅಂತ ತಗೊಂಡೆ. ಮಿಕ್ಕಿದ್ದು ನನ್ನ ಅಮೌಂಟ್ 5,1,066 ರೂಪಾಯಿ ಅಕೌಂಟ್ ಅಲ್ಲಿ ಬರ್ದಿದೆ, ಸೀಲ್ ಹಾಕಿದೆ, ಸೈನ್ ಹಾಕಿದೆ. ಇದರಲ್ಲಿ ಈಗ ಚೆಕ್ ಮಾಡ್ತಿದ್ರೆ ಬರೀ 500 ರೂಪಾಯಿ ಇದೆ. ಬಟ್ ನಾನು ಫೋನ್ ಮಾಡಿ ಅವ್ರಿಗೆ ಕೇಳಿದಾಗ ಅಲ್ಲ ಇದು ಸ್ಕ್ಯಾಮ್ ಆಗಿದೆ, ನಾನೆಲ್ಲ ನಿಮ್ ದುಡ್ಡು ಕಟ್ಕೊಡ್ತೀನಿ, 5 ಲಕ್ಷ ರೂಪಾಯಿ ನಿಮ್ದು ರಿಟರ್ನ್ ಕೊಡ್ತೀನಿ ಅಂತ ಫೋನ್ ನನ್ನ ಕಾಲಲ್ಲಿ ರೆಕಾರ್ಡಿಂಗ್ ಇದೆ. ಇದು ನನಗೆ ನ್ಯಾಯ ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂಡು 5 ಲಕ್ಷ ನನ್ನ ಅಕೌಂಟ್ ಅಲ್ಲಿ ಇದೆ ಬರ್ದಿದೆ. ಬಟ್ ಅಲ್ಲಿ ಚೆಕ್ ಮಾಡಿದ್ರೆ ಬರೀ 500 ರೂಪಾಯಿ ಇದೆ. ಇಲ್ಲ ಗೊತ್ತಿರ್ಲಿಲ್ಲ. ಸ್ಲಿಪ್ ಇಲ್ಲ, ಬುಕ್ ಇದೆ, ಬುಕ್ ಅಲ್ಲಿ ಬರ್ಕೊಟ್ಟಿರೋದಿದೆ, ಅವ್ರಿಗೆ ಸೀಲ್ ಹಾಕಿರೋದಿದೆ. ಬಟ್ ಆ ಬುಕ್ ಕೂಡ ಅವ್ರಿಗೆ ಮನೆ ಇಸ್ಕೊಂಡು ಹೋಗಿದೆ ಎಲ್ಲರ ಹತ್ರ. ತಮ್ಮ ಜೀವನ ಪೂರ್ತಿ ಉಳಿಸಿದ ಹಣ ಕಳೆದುಕೊಂಡಿರುವ ಖಾತೆದಾರರು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದು ಕೂಡಲೇ ತನಿಖೆ ನಡೆಸಿ ಹಣ ವಾಪಸ್ಸು ಕೊಡಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸರ್ಕಾರದ ಗಮನ ಸೆಳೆಯುತ್ತಿದ್ದಾರೆ. ಘಟನೆಗೆ ಸಂಬಂಧಿಸಿ ಅಂಚೆ ಇಲಾಖೆ ಮೇಲಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸುವ ಸಾಧ್ಯತೆ ಇದ್ದು ಅಧಿಕಾರಿ ರಮ್ಯಾ ವಿರುದ್ಧ ಶಿಸ್ತು ಕ್ರಮ ಹಾಗೂ ಕ್ರಿಮಿನಲ್ ಪ್ರಕರಣ ದಾಖಲಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಪೋಸ್ಟ್ ಆಫೀಸ್ ಅಲ್ಲಿ ದುಡ್ಡು ಕಟ್ಸ್ಕೊಂಡು ಸುಮ್ಮನೆ ಬಿಲ್ಗಳು ಕೊಟ್ಟು ಅಲ್ಲಿ ಅಮೌಂಟ್ ಅಕೌಂಟಲ್ಲಿ ಹಾಕಿಲ್ಲ. ಎಲ್ಲ ಪೋಸ್ಟ್ ಆಫೀಸ್ ರಮ್ಯಾ ಅವರೇ ಇದು ಮಾಡೋರೆ, ಅದಕ್ಕೆ ನ್ಯಾಯ ಕೊಡಿಸ್ಬೇಕಾಗಿ. ಎಷ್ಟು ಅಮೌಂಟ್ ಫ್ರಾಡ್ ಆಗಿದೆ ಸರ್? ಮತ್ತೆ 1 ಕೋಟಿವರೆಗೂ ಫ್ರಾಡ್ ಆಗಿದೆ. 1 ಕೋಟಿ ರೂಪಾಯಿವರೆಗೂ ಫ್ರಾಡ್ ಆಗಿದೆ. ಏನಿಲ್ಲ, ಅಕೌಂಟ್ ದುಡ್ಡು ತಂದು ಕೊಟ್ಟವ್ರೆ. ಹುಡುಗಿ ಮೇಲೆ ನಂಬಿಕೆ ಇತ್ತು, ಜನ ಆಯ್ತು ಕಟ್ತಾರೆ ಅಂತ ಕೊಟ್ಬಿಟ್ಟು ಹೋಗ್ತಾವ್ರೆ. ಆ ಹುಡುಗಿ ಏನ್ ಬೇಕೋ ಅದು ಮಾಡ್ಕೊಂಡೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.